ಶಾಂತಿ. 9/12/2021. मीठे बच्चे, बाप आए हैं तुम्हें राजयोग सिखलाने। बाप के सिवाय कोई भी देहधारी तुम्हें राजयोग ಸಿಕ್ಕಲಾ नहीं सकता. ಬಾಬಾ ತಿಳಿಸಿಕೊಡ್ತಾ ಇದ್ದಾರೆ, ತಂದೆ ಬಂದಿದ್ದಾರೆ ನಿಮಗೆ ರಾಜಯೋಗ ಕಲಿಸುವುದಕ್ಕಾಗಿ. ತಂದೆಯ ವಿನಃ ಯಾವುದೇ ದೇಹಧಾರಿ ನಿಮಗೆ ರಾಜಯೋಗ ಕಲಿಸೋದಿಲ್ಲ. ಪ್ರಶ್ನೆ: तीव्र भक्ति करने से कौन सी प्राप्ति होती है, कौन सी नहीं? तीव्र भक्ति ಮಾಡುವುದರಿಂದ ಯಾವ ಪ್ರಾಪ್ತಿ ಆಗ್ತದೆ, ಯಾವ ಪ್ರಾಪ್ತಿ ಆಗೋದಿಲ್ಲ? उत्तर: कोई तीव्र भक्ति करते हैं तो दीदार हो जाता है, बाकी सद्गति तो किसी की होती नहीं. ಯಾರಾದರೂ ಬಹಳ ಕಠೋರವಾದ ಭಕ್ತಿ ಮಾಡಿದರೆ, ತೀವ್ರವಾದ ಭಕ್ತಿ ಮಾಡಿದರೆ ಅವರಿಗೆ ಸಾಕ್ಷಾತ್ಕಾರ ಕಾಣಿಸ್ತದೆ. ಯಾರ ಭಕ್ತಿ ಮಾಡ್ತಿರ್ತಾರೆ ಅವರ ದರ್ಶನ ಆಗ್ತದೆ ಸಾಕ್ಷಾತ್ಕಾರದ ಮೂಲಕ. ಆದರೆ ಸದ್ಗತಿ ಯಾರಿಗೂ ಸಿಗೋದಿಲ್ಲ. ವಾಪಸ್ कोई भी जाता नहीं. बाप के बिना वापस कोई भी ले नहीं जा सकता. तुम इस बने बनाए ड्रामा को जानते हो. तुम्हें आत्मा का यथार्थ ज्ञान है. आत्मा ही स्वर्गवासी और नरकवासी बनती. ತಂದೆ ಬರೋ ತನಕ ಯಾರೂ ವಾಪಸ್ ಹೋಗುವಂತೆ ಇಲ್ಲ. ಇದು ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ಇದನ್ನು ತಾವು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೀರಿ. ನಿಮಗೆ ಆತ್ಮದ ಯಥಾರ್ಥ ಜ್ಞಾನ ಸಿಕ್ಕಿದೆ. ಆತ್ಮನೇ ಸ್ವರ್ಗವಾಸಿ ಆಗ್ತದೆ ಮತ್ತು ಆತ್ಮನೇ ನರಕವಾಸಿ ಆಗ್ತದೆ. ओम शांति. रूहानी बच्चों प्रति रूहानी बाप ने ओम शांति का अर्थ भी समझाया है. ओम को अहम अर्थात मैं भी कहा जाता है. मैं आत्मा, मेरा शरीर दो चीज़ें हैं. यह आत्मा ने कहा ओम शांति अर्थात ಶಾಂತಿ ಮೇರಾ ಸ್ವಧರ್ಮ ಹೇ. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ಓಂ ಶಾಂತಿಯ ಅರ್ಥ ತಿಳಿಸಿಕೊಟ್ಟಿದ್ದಾರೆ. ಓಂ ಅಂದರೆ ನಾನು ಶಾಂತಿಯ ಸ್ವರೂಪ ಆತ್ಮ ಆಗಿದ್ದೇನೆ, ನನ್ನ ಸ್ವಧರ್ಮ ಶಾಂತಿಯಾಗಿದೆ ಅನ್ನೋದೇ ಓಂ ಶಾಂತಿಯ ಅರ್ಥ ಆಗಿದೆ. ಓಂ ಅಂದರೆ ನಾನು, ಮಮ ಅಂದರೆ ನನ್ನದು. ಓಂ ಅಂದರೆ ನಾನು, ಮಮ ಅಂದರೆ ಈ ದೇಹ ನನ್ನದು. ಎರಡು ವಸ್ತುಗಳಿವೆ ಅಂತಾರೆ ಬಾಬಾ. ಜೀವಾತ್ಮ ಅಂದ್ರೇ ಆತ್ಮ ಮತ್ತು ದೇಹ ಸೇರಿಕೊಂಡು ಪಾತ್ರ ಮಾಡುವುದೇ ಜೀವಾತ್ಮರ ಲಕ್ಷಣ. शांति धाम अथवा परम धाम आत्मा का निवास स्थान है. वह निराकारी दुनिया
यह है साकारी मनुष्यों की दुनिया। आत्मा अविनाशी, शरीर विनाशी, 5 तत्वों का बना हुआ। आत्मा कभी मरती नहीं। अब आत्मा का बाप कौन है? ಸಾಕಾರ ಲೋಕ, ಮನುಷ್ಯರ ಲೋಕ ಆಗಿದೆ. ಇಲ್ಲಿ ಪ್ರತಿಯೊಬ್ಬರಿಗೆ ಪಂಚತತ್ವಗಳಿಂದ ಮಾಡಲ್ಪಟ್ಟಂತಹ ದೇಹ ಸಿಕ್ಕಿದೆ. ಒಳಗಿರುವ ಆತ್ಮ ಅವಿನಾಶಿಯಾಗಿದೆ. ಅದು ಯಾವತ್ತೂ ಸಾಯೋದಿಲ್ಲ. ಈಗ ಆತ್ಮ ಯಾರು, ಆತ್ಮನ ತಂದೆ ಯಾರು ಅನ್ನೋದು ಸಹ ನಿಮಗೆ ತಿಳಿದಿದೆ. शरीर का बाप हर एक का अलग अलग है, बाकी सभी आत्माओं का बाप एक ही है, परम पिता परमात्मा. उनका असली नाम शिव है. ದೇಹಕ್ಕೆ ತಂದೆಯಾದವರು ಅನೇಕ ಜನ ಇದ್ದಾರೆ, ಬೇರೆ ಬೇರೆಯವರಿದ್ದಾರೆ. ಆತ್ಮಗಳ ತಂದೆ ಒಬ್ಬನೇ ಇದ್ದಾನೆ. ಅವನೇ ಪರಮಪಿತ ಪರಮಾತ್ಮ. ಅವನ ಮೂಲ ಹೆಸರು ಶಿವ ಅನ್ನೋದಾಗಿದೆ. ಪಹಲೆ ಪಹಲೆ ಕಹತೆ ಶಿವ ಪರಮಾತ್ಮಾಯ ನಮಃ, ಫಿರ್ ಕಹೆಂಗೆ ಬ್ರಹ್ಮ ದೇವತಾಯ ನಮಃ, विष्णु देवताय नमः. उनको भगवान नहीं कहेंगे. सबसे ऊंच ನಿರಾಕಾರ ಪರಮಾತ್ಮ. ಪರಮಾತ್ಮನಿಗೆ ನಮಃ ಅಂತ ಹೇಳುವಾಗ ಶಿವ ಪರಮಾತ್ಮಾಯ ನಮಃ ಅಂತ ಹೇಳ್ತಾರೆ. ಬ್ರಹ್ಮ ವಿಷ್ಣು ಶಂಕರರಿಗೆ ದೇವತಾಯ ನಮಃ ಅಂತ ಹೇಳ್ತಾರೆ. ಯಾಕೆ ಅಂದರೆ ಅವ್ರು ಯಾರು ಪರಮಾತ್ಮ ಅಲ್ಲ. ಪರಮಾತ್ಮ ಅಂದ್ರೇ ಸರ್ವೋನ್ನತ ಸ್ಥಾನದಲ್ಲಿ ಇರುವಂಥವನು, ಸರ್ವರಿಗಿಂತ ಮೇಲೆ ಇರುವಂಥ. ಅವನು ನಿರಾಕಾರ ಅಂದರೆ ಆಕಾರರಹಿತ. ಸೂಕ್ಷ್ಮ ದೇವತೆಗಳ ಸಮಾನ ಅವನಿಗೆ ಸೂಕ್ಷ್ಮ ಆಕಾರನೂ ಇಲ್ಲ. ಮನುಷ್ಯರ ಥರ ಸ್ಥೂಲ ಆಕಾರ ಸ್ಥೂಲ ದೇಹನೂ ಇಲ್ಲ. ऊंचे है परमात्मा, फिर है सूक्ष्म देवताएं, यहाँ फिर सभी मनुष्य. अब प्रश्न उठता है, आत्मा का रूप क्या है? भारत में शिव की पूजा करते, शिव काशी कहते. वे लोग लिंग बनाते, कोई बड़ा बनाते, कोई छोटा, लेकिन जैसे आत्मा का रूप है वैसे परमात्मा का रूप है. ಆತ್ಮನ ಸ್ವರೂಪ ಹೇಗಿದೆಯೋ ಹಾಗೆ ಪರಮಾತ್ಮನ ಸ್ವರೂಪನೂ ಬಿಂದು ಸ್ವರೂಪ ಆಗಿದೆ. ಅವನನ್ನು ಶಿವಲಿಂಗದ ರೂಪದಲ್ಲಿ ಭಾರತೀಯರು ಪೂಜಿಸ್ತಾರೆ. ಕಾಶಿಯಲ್ಲಿ ಇರುವಂಥ ಶಿವನಿಗೆ ವಿಶ್ವನಾಥ ಅಂತ ಕರೀತಾರೆ. ಅಲ್ಲಿ ಹೋಗೋರು ಶಿವಕಾಶಿ ವಿಶ್ವನಾಥ ಕಿ ಜೈ ಅಂತನೂ ಜಯ ಜಯಕಾರ ಮಾಡ್ತಿರ್ತಾರೆ. परम आत्मा उसको मिलाकर परमात्मा कहते. परमात्मा के लिए कोई कहते वह अखंड ज्योति स्वरूप है, कोई कहते ब्रह्म है. ಪರಮಾತ್ಮನು ಒಂದು ಆತ್ಮನೇ, ಆದರೆ ಅವನು ಪರಮಾತ್ಮ. ಪರಮ ಅಂದರೆ ಸುಪ್ರೀಂ, ಸರ್ವೋಚ್ಚ, ಸರ್ವೋನ್ನತ ಅಂತ ಅರ್ಥ. ನಮ್ಮ ಥರನೇ ಆತ್ಮ, ಆದರೆ ಪ್ರತಿಯೊಂದು ವಿಷಯದಲ್ಲಿ ಅವನು ಪರಮ ಆಗಿರುವ ಕಾರಣ ಅವನಿಗೆ ಪರಮಾತ್ಮ ಅಂತ ಹೇಳಲಾಗ್ತದೆ. ಕೆಲವರು ಆ ಪರಮಾತ್ಮನಿಗೆ ಅಖಂಡ ಜ್ಯೋತಿ ಸ್ವರೂಪ ಅಂತಲೂ ಹೇಳ್ತಾರೆ. ಕೆಲವರು ಆ ಪರಮಾತ್ಮನಿಗೆ ಬ್ರಹ್ಮ ಅಂತಲೂ ಹೇಳ್ತಾರೆ. अब बाप समझाते, तुम आत्मा जैसे बिंदी हो वैसे मेरा रूप भी बिंदी. जब रुद्र पूजा करते हैं
तो उसमें लिंग ही बनाते. ನೀವು ಹೇಗೆ ಬಿಂದು ಆಗಿದ್ದೀರಿ ಹಾಗೆ ನಾನು ಸಹ ಬಿಂದು ಆಗಿದ್ದೆ. ರುದ್ರಯಜ್ಞ ಮಾಡುವಾಗ, ರುದ್ರ ಪೂಜೆ ಮಾಡುವಾಗ ಅಲ್ಲಿಯೂ ಸಹ ಆ ಪರಮಾತ್ಮನನ್ನು ಲಿಂಗು ರೂಪದಲ್ಲಿ ಮಾಡಿ ಇಡ್ತಾರೆ. ಶಿವ ಕಾ ಬಡಾ ಲಿಂಗ ಬಾಕಿ ಸಾಲಿಗ್ರಾಮ್ ಛೋಟೆ ಛೋಟೆ ಬನಾತೆ. ರುದ್ರಯಜ್ಞದಲ್ಲಿ ಶಿವನ ಪ್ರತಿರೂಪ ದೊಡ್ಡ ಆಕಾರದಲ್ಲಿ ಮಾಡಿಡ್ತಾರೆ. ಸುತ್ತಲೂ ಶಾಲಿಗ್ರಾಮ ಆತ್ಮರನ್ನು ಚಿಕ್ಕ ಚಿಕ್ಕ ಆಕಾರದಲ್ಲಿ ಮಾಡಿ ಇಡ್ತಾರೆ. ಮನುಷ್ಯೋಂಕೋ ನ ಯಥಾರ್ಥ ಆತ್ಮ ಕಾ ಜ್ಞಾನ ಹೈ ನ ಪರಮಾತ್ಮ. ಶಿವನ ಜೊತೆಗೆ ಸಾವಿರಾರು ಶಾಲಿಗ್ರಾಮಗಳನ್ನು ಯಾಕೆ ಇಡ್ತಾರೆ ಅನ್ನೋದು ರುದ್ರಯಜ್ಞ ಮಾಡೋರಿಗೆ ಗೊತ್ತಿಲ್ಲ. ಶಿವನ ಜೊತೆಗೆ ಇರುವ ಆ ಶಾಲಿಗ್ರಾಮಗಳು ಅಂದರೆ ಸಂಗಮ ಯುಗದ ನಾವೆಲ್ಲ ಮಕ್ಕಳು. ಯಾರು ಶಿವನ ಕಾರ್ಯದಲ್ಲಿ ಹೆಚ್ಚಿನ ಸಹಯೋಗ ಕೊಟ್ಟಿರ್ತಾರೆ ಆ ಸಹಯೋಗಿ ಮಕ್ಕಳನ್ನು ಸಹ ತಂದೆಯ ಜೊತೆಗೆ ಭಕ್ತರು ಪೂಜೆ ಮಾಡ್ತಾ ಇದ್ದಾರೆ. ಆದರೆ ಮನುಷ್ಯರಿಗೆ ಇದರ ಯಥಾರ್ಥ ಜ್ಞಾನ ಗೊತ್ತಿಲ್ಲ. ಮನುಷ್ಯ ಬಾಕಿ ಕ್ಯಾ ರಹಾ ಜೋ ನ ಆತ್ಮ ಕೋ ಜಾನ್ತಾ ನ ಪರಮಾತ್ಮ. ಯಾರಿಗೆ ಆತ್ಮಜ್ಞಾನನೂ ಗೊತ್ತಿಲ್ಲ ಮತ್ತು ಪರಮಾತ್ಮನ ಜ್ಞಾನನೂ ಗೊತ್ತಿಲ್ಲವೋ ಅವರು ಎಂಥ ಮನುಷ್ಯರು, ಮನುಷ್ಯರಾಗಿಯೂ ಏನು ಪ್ರಯೋಜನ ಅಂತ ಕೇಳ್ತಾರೆ. सब में 5 विकार प्रवेश है. देहाभिमान में आकर एक दो को काटते रहते. यह विकार ही दुख देने वाले. ಕಲಿಯುಗದಲ್ಲಿ ಪ್ರತಿಯೊಬ್ಬರಲ್ಲೂ 5 ವಿಕಾರಗಳು ಪ್ರವೇಶ ಆಗಿವೆ. ದೇಹಾಭಿಮಾನದಲ್ಲಿ ಬಂದು ಪರಸ್ಪರರಿಗೆ ನೋವು ಕೊಡ್ತಾ ಇದ್ದಾರೆ, ಚುಚ್ಚುತ್ತಾ ಇದ್ದಾರೆ. ಈ ವಿಕಾರ ದುಃಖ ಕೊಡುವಂಥದ್ದಾಗಿದೆ. ಕೋಯಿ ಮರ್ ಗಯಾ ತೋ ದುಃಖ ಹುವಾ, ಯಹ ಭಿ ಕಾಂಟಾ ಲಗಾ. ಕೋಯಿ ಭಿ ಮನುಷ್ಯ ಕೋ ನ ಆತ್ಮ ನ ಪರಮಾತ್ಮ ಕಾ ರಿಯಲೈಸೇಷನ್ ಹೈ. 5 ವಿಕಾರಗಳ ಕಾರಣ ಮನುಷ್ಯರು ದುಃಖಿಯಾಗಿದ್ದಾರೆ. ಒಬ್ಬರು ದೇಹ ಬಿಟ್ಟಾಗಲೂ ದುಃಖ ಆಗ್ತದೆ ಮೋಹದ ಕಾರಣದಿಂದ. ಅದು ಒಂದು ಮುಳ್ಳೆ ಅಂತ ಹೇಳ್ತಾರೆ ಬಾಬಾ. ಮನುಷ್ಯರಿಗೆ ಆತ್ಮನ ಅನುಭವನೂ ಇಲ್ಲ, ಪರಮಾತ್ಮನ ಅನುಭವನೂ ಇಲ್ಲ. सूरत मनुष्य की सीरत विकारी, इसलिए कहा जाता रावण संप्रदाय, क्योंकि है ही रावण राज्य. ಇಂದಿನ ಮನುಷ್ಯರ ಮುಖ ನೋಡಲಿಕ್ಕೆ ಮನುಷ್ಯರಂತೆ ಇದೆ, ಒಳಗಿರುವ ಬುದ್ಧಿ ಮಾತ್ರ ವಿಕಾರಿ ಆಸುರಿ ಬುದ್ಧಿ ಇದೆ. ಆದ್ದರಿಂದ ಇವರಿಗೆ ರಾವಣ ಸಂಪ್ರದಾಯ ಅಂತ ಹೇಳಲಾಗ್ತದೆ. सब कहते हमको राम राज्य चाहिए, गीता में भी अक्षर है. कौरव संप्रदाय, पांडव संप्रदाय और यादव संप्रदाय. अभी तुम बच्चे राजयोग सीख रहे हो. ಭಗವದ್ಗೀತೆಯಲ್ಲೂ ಸಹ 3 ಸಂಪ್ರದಾಯಗಳ ಬಗ್ಗೆ ಬರೆದಿದ್ದಾರೆ. ಒಂದು ಕೌರವ ಸಂಪ್ರದಾಯ, ಒಂದು ಪಾಂಡವ ಸಂಪ್ರದಾಯ, ಮತ್ತೊಂದು ಯಾದವ ಸಂಪ್ರದಾಯ. ಭಗವದ್ಗೀತೆಯಲ್ಲಿ ವರ್ಣಿಸಲ್ಪಟ್ಟಂತಹ ರಾಜಯೋಗ ಈಗ ಪರಮಾತ್ಮ ನಮಗೆ ಕಲಿಸ್ತಾ ಇದ್ದಾನೆ. ಅದನ್ನು ನೀವು ಕಲಿತಾ ಇದ್ದೀರಿ. ರಾಜಯೋಗ ಶ್ರೀ ಕೃಷ್ಣ ಸಿಖಲಾ ನ ಸಕೆ, ವಹ ಹೇ ಸತ್ಯಯುಗ ಕಾ ಪ್ರಿನ್ಸ್. ಉನ್ಕಿ ಮಹಿಮಾ ಹೇ ಸರ್ವಗುಣ ಸಂಪನ್ನ. ಹರೇಕ್ ಕಾ ಕರ್ತವ್ಯ ಮಹಿಮಾ ಅಲಗ್ ಅಲಗ್. ಶ್ರೀಕೃಷ್ಣ ರಾಜಯೋಗ ಕಲಿಸೋದಿಲ್ಲ. ಅವನು ಸತ್ಯಯುಗದ ರಾಜಕುಮಾರ. ಅವನ ಮಹಿಮೆನೇ ಬೇರೆ, ಪರಮಾತ್ಮನ ಮಹಿಮೆನೇ ಬೇರೆ ಆಗಿದೆ. ಕೃಷ್ಣ ಸರ್ವಗುಣ ಸಂಪನ್ನ ಆಗಿದ್ದಾನೆ, 16 ಕಲಾ ಸಂಪೂರ್ಣ ಆಗಿರ್ತಾನೆ. ಹೀಗೆ ಪ್ರತಿಯೊಬ್ಬರ ಕರ್ತವ್ಯ ಬೇರೆ ಇದೆ, ಮಹಿಮೆನೂ ಬೇರೆ ಬೇರೆ ಆಗಿದೆ.
प्रेसिडेंट का कर्तव्य अलग, प्राइम मिनिस्टर का कर्तव्य अलग होता है। अभी यह तो ऊंचे ते ऊंचा ಬೇಹದ್ ಕಾ ಬಾಪ್ है. ಹೇಗೆ ಇಲ್ಲಿ ರಾಷ್ಟ್ರಪತಿಯ ಕರ್ತವ್ಯನೇ ಬೇರೆ ಇರ್ತದೆ, ಪ್ರಧಾನಮಂತ್ರಿಯ ಕರ್ತವ್ಯನೇ ಬೇರೆ ಇರ್ತದೆ. ಹಾಗೆ ಇಲ್ಲಿ ಪರಮಾತ್ಮನ ಕರ್ತವ್ಯನೇ ಬೇರೆ, ಮಹಿಮೆನೇ ಬೇರೆ, ದೇವತೆಗಳ ಮಹಿಮೆ ಬೇರೆ, ಸಂಗಮ ಯುಗದ ಬ್ರಾಹ್ಮಣರ ಮಹಿಮೆನೇ ಬೇರೆಯಾಗಿದೆ. ಇಲ್ಲಿ ಪರಮಾತ್ಮನ ಕರ್ತವ್ಯ ಉನ್ನತವಾದ ಕರ್ತವ್ಯ ಆಗಿದೆ. इनके कर्तव्य को भी मनुष्य ही जाने, जानवर थोड़े ही जाने. ಪರಮಾತ್ಮನ ಕರ್ತವ್ಯ ಏನು ಅನ್ನೋದನ್ನು ಮನುಷ್ಯರೇ ಅರ್ಥ ಮಾಡಿಕೊಳ್ತಾರೆ ವಿನಃ ಪಶು ಪ್ರಾಣಿಗಳು ಅರ್ಥ ಮಾಡಿಕೊಳ್ಳೋದಿಲ್ಲ. मनुष्य जब तमो प्रधान बन जाते हैं तो एक दो को गाली देते हैं. यह है पुरानी दुनिया, इसको नर्क कहा जाता है. ದೇವತೆಗಳು ಪರಸ್ಪರರ ಜೊತೆಗೆ ಜಗಳ ಮಾಡ್ತಿರಲಿಲ್ಲ, ಬೈತಿರಲಿಲ್ಲ. ತಮೋಪ್ರಧಾನ ಆದಾಗ ಮನುಷ್ಯರು ಪರಸ್ಪರರಿಗೆ ಬೈತಾರೆ, ನಿಂದನೆ ಮಾಡ್ತಾರೆ, ಜಗಳ ಮಾಡ್ತಾರೆ. ಯಾಕೆ ಅಂದರೆ ಇದು ಹಳೆ ಜಗತ್ತು ನರ್ಕ ಆಗಿದೆ. ವಿಶೇಷ ವರ್ಲ್ಡ್ ಕಹಾ ಜಾತಾ ಹೈ. ಇದಕ್ಕೆ ವಿಕಾರಿ ಜಗತ್ತು ಅಂತ ಹೇಳಲಾಗ್ತದೆ. सत्युग को वाइसलेस वर्ल्ड कहा जाता है. आत्मा इन ऑर्गन्स द्वारा कहती हमको राम राज्य चाहिए. हे पतित पावन, आप आकर पावन बनाओ, शांतिधाम सुखधाम में ले जाओ. बाप समझाते हैं दुख सुख का खेल बना हुआ है. मायाते हारे हार, मायाते जीते जीते. जिसकी पूजा करते हैं उनके ऑक्युपेशन को बिल्कुल ही नहीं जानते. ಆತ್ಮ ಇಂದ್ರಿಯಗಳ ಮೂಲಕ ಕೆಲಸ ಮಾಡ್ತದೆ, ಬಾಯಿಯಿಂದ ರಾಮರಾಜ್ಯ ಬೇಕು ಅಂತ ಕೇಳ್ತದೆ. ಪತಿತ ಪಾವನ ಬಾ ಅಂತನೂ ಕರೀತದೆ. ಈಗ ಬಾಬಾ ಹೇಳ್ತಾರೆ, ಇದು ಸುಖ ದುಃಖದ ಆಟ ಆಗಿದೆ. ಮಾಯೆಗೆ ಸೋತಾಗ ನೀವು ಸೋಲ್ತೀರಿ, ಮಾಯೆಯನ್ನು ಗೆದ್ದಾಗ ನೀವು ಗೆಲ್ತೀರಿ. ಎರಡು ಯುಗ ನೀವೇ ವಿಜಯಶಾಲಿ ಆಗಿರ್ತೀರಿ, ನಿಮ್ಮದೇ ಅಧಿಕಾರ ಇರ್ತದೆ. ಎರಡು ಯುಗ ಮಾಯೆಗೆ ಸೋಲ್ತೀರಿ, ಪರಾಧೀನ ಆಗಿಬಿಡ್ತೀರಿ. ಹೀಗೆ ಬಾಬಾ ಹೇಳ್ತಾರೆ, ಈ ಎರಡು ಯುಗದಲ್ಲಿ ಭಕ್ತಿಯಲ್ಲಿ ನೀವು ಯಾರನ್ನ ಪೂಜೆ ಮಾಡ್ತಿದ್ರಿ ಅವನ ಪರಿಚಯನೇ ನಿಮಗೆ ಗೊತ್ತಿರಲಿಲ್ಲ. ಅವನ ಆಕ್ಯುಪೇಷನ್, ಉದ್ಯೋಗ ಏನು, ಕರ್ತವ್ಯ ಏನು, ನಾಮ ರೂಪ ಗುಣ ಏನು, ಯಾವುದೂ ಸಹ ನಿಮಗೆ ಗೊತ್ತಿರಲಿಲ್ಲ. ಆದರೂ ಸಹ ನೀವು ಪೂಜೆ ಮಾಡ್ತಿದ್ರಿ. ಅಂತಹ ಪೂಜೆಗೆ ಅಂಧಶ್ರದ್ಧಾ ಅಥವಾ ಗುಡಿಯೋಂಕಿ ಪೂಜಾ ಕಹಾ ಜಾತಾ ಹೈ. ಒಬ್ಬರ ಪರಿಚಯ ತಿಳ್ಕೊಳ್ಳದೇನೆ ಪೂಜೆ ಮಾಡುವಂಥದ್ದಕ್ಕೆ ಅಂಧಶ್ರದ್ಧೆ ಅಥವಾ ಗೊಂಬೆಗಳ ಪೂಜೆ ಅಂತ ಹೇಳಲಾಗ್ತದೆ. जैसे बच्चे गुड़िया बनाकर खेल पाल कर फिर तोड़ देते. शिव परमात्मा इन महा कहते परंतु अर्थ नहीं जाते. ಹೇಗೆ ಮಕ್ಕಳು ಆಟ ಆಡುವಾಗ ಮಣ್ಣಿನಿಂದ ಗೊಂಬೆಗಳನ್ನು ತಯಾರು ಮಾಡ್ತಾರೆ, ಮತ್ತು ಆ ಗೊಂಬೆಗಳನ್ನು ನಾಶ ಮಾಡ್ತಾರೆ, ಮುರಿದು ಹಾಕ್ತಾರೆ. ಹಾಗೆ ಭಕ್ತರು ಸಹ ಶಿವನ ಪ್ರತಿಮೆಯನ್ನು ತಯಾರು ಮಾಡ್ತಾರೆ, ದೇವತಾ ವಿಗ್ರಹಗಳನ್ನು ತಯಾರು ಮಾಡ್ತಾರೆ, 4-5 ದಿನ ಪೂಜೆ ಮಾಡ್ತಾರೆ, ನಂತರ ಆ ವಿಗ್ರಹಗಳನ್ನು ಮತ್ತೆ ನಾಶ ಮಾಡ್ತಾರೆ. ಇದು ಒಂದು ಗೊಂಬೆ ಆಟ ಆಗಿದೆ. ಶಿವತೋ ऊंचे ऊंचे, ब्रह्मा को प्रजापिता कहते. प्रजा माना ही मनुष्य सृष्टि. शिव है आत्माओं का बाप. ಶಿವ ಪರಮಾತ್ಮ ಎಲ್ಲರಿಗಿಂತ ಮೇಲೆ ಇದ್ದಾನೆ, ಶ್ರೇಷ್ಠಾತಿ ಶ್ರೇಷ್ಠ, ಉನ್ನತಾತಿ ಉನ್ನತ. ಅವನ ನಂತರ ಪ್ರಜಾಪಿತ ಬ್ರಹ್ಮ ಬಾಬಾ 2ನೇ ಸ್ಥಾನದಲ್ಲಿ ಇದ್ದಾರೆ.
ಸಾಕಾರ ಮಾನವ ಸೃಷ್ಟಿಗೆ ತಂದೆ ಆಗಿದ್ದಾರೆ. ಶಿವ ಹೇ ಆತ್ಮ ಉಂಕಾ ಬಾಪ್, ಸಭಿ ಕೋ ದೋ ಬಾಪ್ है, परंतु सभी आत्मा उनका बाप शिव है. उनको दुख हरता सुख करता कहा जाता है, कल्याणकारी भी कहते. ಎಲ್ಲರಿಗೂ ಪ್ರಪಂಚದಲ್ಲಿ ಇಬ್ಬರು ತಂದೆ ಇದ್ದಾರೆ. ಒಬ್ಬರು ಪಾರಲೌಕಿಕ ತಂದೆ ಪರಮಾತ್ಮ, ಇನ್ನೊಬ್ಬರು ದೈಹಿಕ ತಂದೆ ಲೌಕಿಕದ ತಂದೆ ಇದ್ದಾರೆ. ಈ ಪ್ರಜಾಪಿತ ಬ್ರಹ್ಮ ಬಾಬಾ ಯಾರು ನಮಗೆ ಅಲೌಕಿಕ ತಂದೆ ಆಗಿದ್ದಾರೆ, ಇವರ ಪರಿಚಯ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸರ್ವಾತ್ಮರಿಗೂ ತಂದೆಯಾದಂತಹ ಆ ಶಿವ ಪರಮಾತ್ಮ ದುಃಖಹರ್ತ ಸುಖಕರ್ತ ಕಲ್ಯಾಣಕಾರಿ ಆಗಿದ್ದಾರೆ. देवताओं की फिर महिमा गाते हैं, आप सर्वगुण संपन्न, हम नीच पापी, हमारे में कोई गुण नहीं, बिल्कुल तुच्छ बुद्धि. ಮನುಷ್ಯರು ತಾವಾಗಿ ಹೇಳ್ಕೋತಾರೆ, ನಾವು ತುಚ್ಛ ಬುದ್ಧಿಯವರು, ನಾವು ನೀಚರು, ಪಾಪಿಗಳು, ನಮ್ಮಲ್ಲಿ ಯಾವುದೇ ಗುಣ ಇಲ್ಲ, ನೀವು ಸರ್ವಗುಣ ಸಂಪನ್ನರು ಅಂಥೇಳಿ ದೇವತೆಗಳನ್ನು ಹೊಗಳ್ತಾರೆ. ತಮ್ಮ ಬಗ್ಗೆ ತಾವೇ ನಿಂದನೆಯನ್ನು ಮಾಡಿಕೊಳ್ತಾರೆ. ಯಾಕೆಂದರೆ ಅವರಿಗೆ ಗೊತ್ತಿದೆ, ದೇವತೆಗಳು ಅಂದರೆ ಸ್ವಚ್ಛ ಬುದ್ಧಿಯುಳ್ಳವರು, ಮನುಷ್ಯರು ಅಂದರೆ ತುಚ್ಛ ಬುದ್ಧಿಯುಳ್ಳವರು. यहाँ सब विकारी पतित, इसलिए गुरु करते, गुरु वह जो ಸದ್ಗತಿ करे. ಎಲ್ಲರೂ ವಿಕಾರಿ ಪತಿತ ಆಗಿರುವ ಕಾರಣ ಗುರುಗಳ ಹತ್ತಿರ ಹೋಗ್ತಿರ್ತಾರೆ. ಸದ್ಗತಿ ಪಡೆಯುವ ಉದ್ದೇಶದಿಂದ. ವಾಸ್ತವಿಕವಾಗಿ ಗುರು ಅಂದ್ರೇ ಸದ್ಗತಿ ಕೊಡೋರು. ಆದರೆ ದೇಹಧಾರಿ ಗುರುಗಳು ಯಾರಿಗೂ ಸದ್ಗತಿ ಕೊಡ್ತಾ ಇಲ್ಲ. गुरु किया जाता है वानप्रस्थ में, कहते हम भगवान के पास जाना चाहते. सत्ययुग में वानप्रस्थ अवस्था कहते नहीं. ಲೌಕಿಕದಲ್ಲಿ ಜನ 60 ವರ್ಷ ದಾಟಿದ ನಂತರ ವಾನಪ್ರಸ್ಥ ಸ್ಥಿತಿಗೆ ಹೋಗ್ತಾರೆ. ಅಂದರೆ ಗುರುಗಳ ಹತ್ತಿರ ಹೋಗಿ ಆಧ್ಯಾತ್ಮ ಚಿಂತನೆಯಲ್ಲಿ ಸಮಯ ಕಳೀತಾರೆ. ಯಾಕೆ ಅಂದರೆ ಗೊತ್ತಾಗ್ತದೆ ನಾವೀಗ ಹೋಗಬೇಕು ಅಂತ. ಎಲ್ಲರೂ ಭಗವಂತನ ಹತ್ತಿರ ಹೋಗಲಿಕ್ಕೆ ಅಥವಾ ಮುಕ್ತಿಯನ್ನು ಪಡೀಲಿಕ್ಕೆ ಇಚ್ಛಿಸ್ತಾರೆ. सत्ययुग में वानप्रस्थ अवस्था नहीं, वहाँ यह मालूम रहता है कि हमको एक शरीर छोड़ दूसरा लेना है. ಬಾಬಾ ಹೇಳ್ತಾರೆ, ವಾನಪ್ರಸ್ಥಿ ಆಗುವಂತಹ ಪದ್ಧತಿ ಏನಿದೆ ಇದು ದ್ವಾಪರ ಕಲಿಯುಗದಲ್ಲಿ ಬಂದಿತ್ತು. 60 ವರ್ಷಗಳ ನಂತರ ಸಂಸಾರದ ಜವಾಬ್ದಾರಿಯನ್ನು ಮಕ್ಕಳಿಗೆ ಕೊಟ್ಟು ಗುರುಗಳ ಹತ್ರ ಹೋಗಬೇಕು, ಆಶ್ರಮದಲ್ಲಿ ವಾಸ ಮಾಡಬೇಕು, ಆಧ್ಯಾತ್ಮ ಚಿಂತನೆಯಲ್ಲಿ ಕಾಲ ಕಳಿಬೇಕು ಅನ್ನುವ ಪದ್ಧತಿ ದ್ವಾಪರ ಕಲಿಯುಗದಲ್ಲಿ ಬಂದಿತ್ತು. ಸತ್ಯತ್ರೇತಾಯುಗದ ದೇವತೆಗಳು ಆ ಥರ ವಾನಪ್ರಸ್ಥ ಅವಸ್ಥೆಗೆ ಹೋಗೋದಿಲ್ಲ. ಮನೆ ಬಿಟ್ಟು ಅರಣ್ಯಕ್ಕೆ ಹೋಗೋದಿಲ್ಲ. ಅವರು ಅರಮನೆಯಲ್ಲೇ ಇದ್ದು ದೇಹ ಬಿಡ್ತಾರೆ. ಅವರಿಗೆ ಗೊತ್ತಾಗ್ತದೆ, ನಾನು ಈಗ ಈ ದೇಹ ಬಿಟ್ಟು ಮತ್ತೊಂದು ದೇಹದಲ್ಲಿ ಹೋಗಲಿದ್ದೇನೆ ಅಂತ. यहाँ मनुष्य गुरु करते हैं मुक्ति के लिए, परंतु जाता कोई भी नहीं. यह गुरु लोग सब ಭಕ್ತಿ ಮಾರ್ಗಕ್ಕೆ. ಇಲ್ಲಿಯ ಮನುಷ್ಯರು ಗುರುಗಳ ಹತ್ತಿರ ಯಾಕೆ ಹೋಗ್ತಾರೆ ಅಂದರೆ ಮುಕ್ತಿಗಾಗಿ ಹೋಗ್ತಾರೆ. ಆದರೆ ಒಬ್ಬರಿಗೂ ಮುಕ್ತಿ ಸಿಕ್ಕಿಲ್ಲ. ಇವರೆಲ್ಲರೂ ಭಕ್ತಿ ಮಾರ್ಗದ ಗುರುಗಳಾಗಿದ್ದಾರೆ. मनुष्य को भगवान कैसे कह सकते? बाप एक ही है, वही भगवान है. यहाँ तो सभी को भगवान भगवान कहते रहते. साईं बाबा भी भगवान, हम भी भगवान, तुम भी भगवान. ಮನುಷ್ಯರಿಗೆ ಭಗವಂತ ಪರಮಾತ್ಮ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಪರಮಾತ್ಮ ಭಗವಂತ ಅಂದರೆ ಒಬ್ಬನೇ.
ಆದರೆ ಇಲ್ಲಿಯವರು ಎಲ್ಲರಿಗೂ ಭಗವಾನ್ ಅಂತ ಹೇಳ್ತಿದ್ದಾರೆ. ಸಾಯಿಬಾಬನಿಗೂ ಭಗವಾನ್ ಅಂತ ಹೇಳ್ತಾರೆ, ನಾವು ಭಗವಾನ್ ಅಂತ ಹೇಳ್ಕೊತಾರೆ, ನೀವು ಭಗವಾನ್ ಅಂತ ಹೇಳ್ತಾರೆ. ಪತ್ಥರ್ ಬಿತ್ತರ್ ಸಬ್ ಮೇ ಭಗವಾನ್ ತೋ ಪತ್ಥರ್ ಬುದ್ಧಿ ಠಹರೇನ. ನಾನು ಭಗವಂತ, ನೀವು ಭಗವಂತ, ಸಾಯಿಬಾಬಾನು ಭಗವಂತ, ಕಲ್ಲು ಮಣ್ಣು ಗಿಡ ಮರ ಎಲ್ಲ ವಸ್ತುಗಳಲ್ಲಿನೂ ಪರಮಾತ್ಮ ಇದ್ದಾನೆ ಅಂತ ಹೇಳಿಬಿಟ್ರು. ಪತ್ಥರ್ ಬುದ್ಧಿ ಠಹರೇನ, ಮನುಷ್ಯರ ಬುದ್ಧಿ ಕಲ್ಲು ಬುದ್ಧಿಯಾಗಿರುವ ಕಾರಣ ಕಲ್ಲುಗಳಲ್ಲಿನೂ ಪರಮಾತ್ಮ ಅಂತ ಹೇಳಿಬಿಟ್ರು. ತುಂಬಿ ಪಹಲೆ ಪತ್ಥರ್ ಬುದ್ಧಿ ಥೆ, ನರ್ಕವಾಸಿ ಥೆ, ಅಭಿ ತುಮ್ ಹೋ ಸಂಗಮ ಯುಗಿ, ಮಹಿಮಾ ಸಾರಿ ಸಂಗಮ ಯುಗಕ್ಕೆ. ನೀವು ಮೊದಲು ಕಲ್ಲು ಬುದ್ಧಿಯವರಾಗಿದ್ರಿ, ನರ್ಕವಾಸಿ ಆಗಿದ್ರಿ, ಈಗ ಸಂಗಮ ಯುಗದ ನಿವಾಸಿ ಆಗಿದ್ದೀರಿ. ಈ ಸಂಗಮ ಯುಗದ ಮಹಿಮೆ ಅಪರಂಪಾರ ಇದೆ. ಸಂಗಮ ಯುಗಕ್ಕೆ पुरुषोत्तम मास कहते, मनाते, परंतु उसमें कोई उत्तम पुरुष बनते नहीं. ಸಂಗಮ ಯುಗ ಅಂದ್ರೇ ಪುರುಷೋತ್ತಮ ಯುಗ. ನೆನಪಿನಾರ್ಥವಾಗಿ ಭಕ್ತರು 4 ವರ್ಷಕ್ಕೊಮ್ಮೆ ಪುರುಷೋತ್ತಮ ಮಾಸ ಅಂತ ಆಚರಿಸ್ತಾರೆ. ಅಧಿಕ ಮಾಸ ಅಂತ ಹೇಳ್ತಾರೆ. ಅಧಿಕ ಮಾಸ ಅಥವಾ ಪುರುಷೋತ್ತಮ ಮಾಸದಲ್ಲಿ ದಾನ ಪುಣ್ಯ ಮಾಡಿದವರು ಯಾರೂ ಉತ್ತಮ ಪುರುಷ ಆಗಿಲ್ಲ ಅಂತ ಹೇಳ್ತಾರೆ. ಅಧಿಕ ಮಾಸದಲ್ಲಿ ದಾನ ಪುಣ್ಯ ಮಾಡೋದ್ರಿಂದ ಹೆಚ್ಚಿನ ಪುಣ್ಯದ ಪ್ರಾಪ್ತಿ ಆಗ್ತದೆ ಅಂತ ಒಂದು ನಂಬಿಕೆ ಇದೆ. ಆದರೆ ಬಾಬಾ ಹೇಳ್ತಾರೆ, ಜನ್ಮ ಜನ್ಮಾಂತರಗಳಿಂದ ಅಧಿಕ ಮಾಸದ ಆಚರಣೆ ಮಾಡ್ತಿದ್ರೂ ಸಹ ಯಾರೊಬ್ಬರೂ ಉತ್ತಮ ಪುರುಷ ಆಗಿಲ್ಲ. ತುಮ್ ಅಭಿ ಮನುಷ್ಯ ಸೇ ದೇವತಾ ಅರ್ಥಾತ್ ಉತ್ತಮ ಪುರುಷ ಬಂತೆ. ಈ ಸಂಗಮ ಯುಗದಲ್ಲಿ ಮಾತ್ರ ನೀವು ಮನುಷ್ಯರಿಂದ ದೇವತಾ ಅಂದರೆ ಪುರುಷೋತ್ತಮರಾಗ್ತೀರಿ, ಉತ್ತಮ ಪುರುಷರಾಗ್ತೀರಿ. ಮೈ ಕಲ್ಪಕ್ಕೆ ಸಂಗಮ ಯುಗೆ ಭಾರತ್ ಕೋ ಪುರುಷೋತ್ತಮ ಬನಾನೆ ಆತ. ಬಾಬಾ ಹೇಳ್ತಾರೆ, ನಾನು ಪ್ರತಿ ಕಲ್ಪದ ಸಂಗಮ ಯುಗದಲ್ಲಿ ಭಾರತವನ್ನು ಪುರುಷೋತ್ತಮವನ್ನಾಗಿ ಮಾಡಲಿಕ್ಕೆ ಬರ್ತೀನಿ. ಭಾರತಕ್ಕೆ ಪುರುಷೋತ್ತಮ ಮಾಡ್ತೀನಿ ಅಂದರೆ ಅರ್ಥ ಏನು? ಭಾರತೀಯರನ್ನು ಪುರುಷೋತ್ತಮರನ್ನಾಗಿ ಮಾಡ್ತೀನಿ. कहते हैं भ्रुकुटी के बीच में चमकता है अजब सितारा, आत्मा सूक्ष्म है, उनको बुद्धि से जाना जाता है, इन आँखों से देखा नहीं जा सकता, दिव्य दृष्टि से देख सकते. समझो कोई तीव्र भक्ति करते हैं, उससे दीदार होता है, परंतु उनमें मिला क्या? कुछ नहीं. ಆತ್ಮನೂ ಸೂಕ್ಷ್ಮ ಆಗಿದೆ, ಬಿಂದು ಆಗಿದೆ, ಪರಮಾತ್ಮನೂ ಬಿಂದು ಆಗಿದ್ದಾನೆ. ಆತ್ಮನನ್ನು ಬುದ್ಧಿಯ ಮೂಲಕ ತಿಳ್ಕೋಬೇಕು, ಪರಮಾತ್ಮನನ್ನು ಬುದ್ಧಿ ಮತ್ತು ಜ್ಞಾನದ ಮೂಲಕನೇ ತಿಳ್ಕೋಬೇಕು. ಸ್ಥೂಲ ಕಣ್ಣುಗಳಿಂದ ನೋಡಲಿಕ್ಕೆ ಆಗೋದಿಲ್ಲ, ದಿವ್ಯ ದೃಷ್ಟಿಯಿಂದ ನೋಡಬಹುದು. ಭಕ್ತಿ ಮಾರ್ಗದಲ್ಲೂ ಸಹ ಯಾರು ಕಠಿಣವಾದ ಭಕ್ತಿ ಮಾಡ್ತಾರೆ ಅವರಿಗೆ ಇಷ್ಟ ದೇವತೆಗಳ ಸಾಕ್ಷಾತ್ಕಾರ ಕಾಣಿಸ್ತದೆ, ಚಿತ್ರ ಕಾಣಿಸ್ತದೆ. ಆದರೆ ಚಿತ್ರ ನೋಡಿ ಪ್ರಯೋಜನ ಏನು? ಬಾಬಾ ಹೇಳ್ತಾರೆ, ಸಾಕ್ಷಾತ್ಕಾರ ನೋಡಿದರು, 1 ಸೆಕೆಂಡ್ ಅವ್ರಿಗೆ ಇಷ್ಟ ದೇವತೆಗಳ ಚಿತ್ರ ಕಾಣಿಸ್ತು, ದರ್ಶನ ಆಯಿತು ಅಂತ ತಿಳ್ಕೊಳ್ಳಿ. ಅದರಿಂದ ಅವರಿಗೆ ಸದ್ಗತಿಯ ಪ್ರಾಪ್ತಿ ಆಗೋದಿಲ್ಲ. दीदार से सद्गति हो न सके, सद्गति दाता दुख हरता सुख करता एक ही बाप है. ಕೇವಲ ದರ್ಶನ ಮಾತ್ರದಿಂದ ಅಥವಾ ಸಾಕ್ಷಾತ್ಕಾರದಿಂದ ಯಾರಿಗೂ ಸದ್ಗತಿಯ ಪ್ರಾಪ್ತಿ ಆಗೋದಿಲ್ಲ. ಸದ್ಗತಿ ಕೊಡೋನು ದುಃಖಹರ್ತ ಸುಖಕರ್ತ ಒಬ್ಬನೇ ಇದ್ದಾನೆ. ಯ ದುನಿಯಾ ವಿಕಾರಿ ಸಾಕ್ಷಾತ್ಕಾರ ಸೆ
कोई ಸ್ವರ್ಗ में नहीं जाते. ಸಾಕ್ಷಾತ್ಕಾರ ನೋಡೋದ್ರಿಂದ ಯಾರು ಸದ್ಗತಿಗೂ ಹೋಗೋದಿಲ್ಲ, ಗತಿಗೂ ಹೋಗೋದಿಲ್ಲ. ಗತಿ ಅಂದರೆ ಮುಕ್ತಿಧಾಮ, ಸದ್ಗತಿ ಅಂದರೆ ಸ್ವರ್ಗ. ಯಾರು ಮುಕ್ತಿಗೂ ಹೋಗೋದಿಲ್ಲ, ಜೀವನ್ ಮುಕ್ತಿಗೂ ಹೋಗೋದಿಲ್ಲ. शिव की भक्ति की दीदार हुआ, फिर क्या हुआ? वापस तो कोई जा नहीं सकते. यह बना बनाया ಡ್ರಾಮಾ. ಶಿವನ ಭಕ್ತರಿಗೆ ಶಂಕರನ ರೂಪ ಕಾಣಿಸ್ತದೆ. ಲಾಭ ಏನಾಯಿತು? ಏನು ಸಿಕ್ಕಿಲ್ಲ ಅವ್ರಿಗೆ. ಯಾರು ವಾಪಸ್ ಹೋಗುವಂತೆ ಇಲ್ಲ. ಇದು ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ಅಲ್ಪಕಾಲದ ಸುಖಕ್ಕಾಗಿ, ಅಲ್ಪಕಾಲದ ತೃಪ್ತಿಗಾಗಿ ಪರಮಾತ್ಮನೇ ಭಕ್ತರಿಗೆ ಸಾಕ್ಷಾತ್ಕಾರ ತೋರಿಸ್ತಾನೆ. ಯಾಕೆಂದರೆ ಅವರಲ್ಲಿ ಪರಮಾತ್ಮನ ಬಗ್ಗೆ ನಂಬಿಕೆ ಉಳಿಲಿ ಅಂತ, ಅವರು ಆಸ್ತಿಕರಾಗಿ ಉಳಿಲಿ, ದೈವಭಕ್ತಿ ಅವರಲ್ಲಿ ಉಳಿಲಿ ಎಂಬ ಉದ್ದೇಶದಿಂದ ಭಕ್ತರಿಗೆ ಸಾಕ್ಷಾತ್ಕಾರ ಮಾಡಿಸೋನು ಶಿವಬಾಬನೇ ಆಗಿದ್ದಾರೆ. कहते हैं बनी बनाई बन रही, अर्थ जरा भी नहीं जानते. हर एक आत्मा में 84 लाख जन्म लेती, वह कहते उसमें एक मनुष्य जन्म दुर्लभ होता है. ಇನ್ನು ಆತ್ಮನ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಶಾಸ್ತ್ರಕಾರರು ಅಂದರೆ, ಒಬ್ಬ ಮನುಷ್ಯನ ಆತ್ಮ 84 ಲಕ್ಷ ಜನ್ಮಗಳಲ್ಲಿ ಬರ್ತದೆ. ಪಶು ಪ್ರಾಣಿ ಕೃಮಿ ಕೀಟ ಆಗಿ ಹುಟ್ಕೊಂಡು ಬಂದು ಕೊನೆಗೆ ಆ ಆತ್ಮಕ್ಕೆ ಮಾನವ ಜನ್ಮ ಸಿಗ್ತದೆ. ಮಾನವ ಜನ್ಮ ದುರ್ಲಭ ಅಂತಲೂ ಹೇಳ್ತಾರೆ. ಆದರೆ ಆ ಥರ ಇರೋದಿಲ್ಲ ಅಂತ ನಮಗೆ ಬಾಬಾ ಬಂದು ಸ್ಪಷ್ಟವಾಗಿ ತಿಳಿಸಿಕೊಟ್ರು. ಮನುಷ್ಯನ ಆತ್ಮ 84 ಲಕ್ಷ ಜನ್ಮಗಳಲ್ಲಿ ಬರೋದಿಲ್ಲ, ಕೇವಲ 84 ಜನ್ಮಗಳಲ್ಲಿ ಬರ್ತದೆ. ಅದು ಎಲ್ಲರೂ 84 ಜನ್ಮಗಳಲ್ಲಿ ಬರೋದಿಲ್ಲ. ಸತ್ಯಯುಗದ ಆದಿಯಿಂದ ಬರೋರು ಮಾತ್ರ 84 ಜನ್ಮಗಳಲ್ಲಿ ಬರ್ತಾರೆ. ತಡವಾಗಿ ಬರುವಂಥವರು 83, 82, 80 ಹೀಗೆ ಅವರ ಜನ್ಮಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತದೆ. भारत ही सबसे ऊंचा था, लक्ष्मी नारायण का राज्य था. वहाँ तो बहुत थोड़े थे, एक धर्म एक मत थी. भारत सारे विश्व का मालिक था और कोई धर्म नहीं था. यह है पढ़ाई. ಭಾರತದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. ಒಂದೇ ಧರ್ಮ, ಒಂದೇ ಮತ, ಎಲ್ಲವೂ ಒಂದಾಗಿತ್ತು. ಅವರೇ ವಿಶ್ವದ ಮಾಲೀಕರಾಗಿದ್ದರು. ಈ ಥರ ಬಾಬಾ ಏನು ಭಾರತದ ಇತಿಹಾಸ ಹೇಳಿಕೊಡ್ತಾರೆ. ಇದಕ್ಕೆ ಹೇಳಲಾಗ್ತದೆ ಶಿಕ್ಷಣ. ಯಹ ಕೌನ್ ಪಢಾತಾ ಹೈ? ಇದು ಪುರಾಣದ ಕಥೆ ಅಲ್ಲ, ವಾಸ್ತವಿಕವಾಗಿ ನಡೆದಿದ್ದನ್ನು ಶಿವಬಾಬಾ ಬಂದು ನಮಗೆ ಹೇಳ್ತಾ ಇದ್ದಾರೆ. ಪುರಾಣದಲ್ಲಿ ಇರುವ ಕಥೆಗಳೆಲ್ಲ ದಂತಕಥೆಗಳು, ಕಾಲ್ಪನಿಕ ಕಥೆಗಳು. ಪರಮಾತ್ಮ ಹೇಳುವ ಜ್ಞಾನ ಕಾಲ್ಪನಿಕ ಜ್ಞಾನ ಅಲ್ಲ. ಇದು ಸತ್ಯ ಜ್ಞಾನ ಅಂತ ಬಾಬಾ ಹೇಳಿ. ಇದು ಒಂದು ಶಿಕ್ಷಣ. ಭಗವಾನ ವಾಚ್ಯ ಮೈ ತುಮಕೋ ರಾಜಯೋಗ ದ್ವಾರ ರಾಜಾओं का राजा बनाता हूँ. भगवान ने किसको गीता सुनाई? गीता से फिर क्या हुआ यह किसको मालूम नहीं. गीता के बाद है महाभारत. गीता में राजयोग है. भगवान वाच्य मामेकम याद करो तो तुम्हारे पाप भस्म होंगे. ಪರಮಾತ್ಮನೇ ಸಂಗಮ ಯುಗದಲ್ಲಿ ಬಂದು ಗೀತಾ ಜ್ಞಾನ ಕೊಡ್ತಾನೆ. ಆ ಗೀತೆಯಿಂದ ಮುಂದೆ ಏನಾಗ್ತದೆ? ಮಹಾಭಾರತ ಯುದ್ಧ ನಡೀತದೆ. ಗೀತೆಯಲ್ಲಿನೇ ರಾಜಯೋಗದ ವರ್ಣನೆ ಇದೆ. ಆ ರಾಜಯೋಗದ ಶಿಕ್ಷಣನು ಪರಮಾತ್ಮನೇ ಬಂದು ಕೊಡ್ತಾ ಇದ್ದಾನೆ. ರಾಜಯೋಗದ ಅರ್ಥ ಸಂಕ್ಷಿಪ್ತದಲ್ಲಿ ಏನಾಗಿದೆ ಅಂದರೆ, ಮಾಮೇಕಂ ಯಾದ್ ಕರೋ ತುಮಾರೆ ಪಾಪ್ ಭಸ್ಮ.
ನನ್ನೊಬ್ಬನನ್ನೇ ನೆನಪು ಮಾಡಿರಿ, ಆಗ ನಿಮ್ಮ ಪಾಪಗಳು ಭಸ್ಮ ಆಗ್ತವೆ. ಇದೇ ರಾಜಯೋಗದ ಮೂಲ ಸಾರ. ಮನ್ಮನಾ ಭವ ಕಾ अर्थ भी बाप समझाते, तुम जो सूर्यवंशी पूज्य थे वही फिर पुजारी शूद्रवंशी बन गए हो. विराट रूप का अर्थ भी बच्चे जानते. विराट रूप में जो दिखाते हैं उसमें ब्राह्मणों को गुम कर दिया है. ब्राह्मण तो बहुत गाए जाते. बाबा नಮಗೆ ವಿರಾಟ ರೂಪದ ಅರ್ಥನೂ ತಿಳಿಸಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ವಿಷ್ಣುವಿನ ವಿರಾಟ ರೂಪ ದರ್ಶನ ಅಂತ ಒಂದು ಚಿತ್ರ ಇದೆ. ಅದರಲ್ಲಿ ಏನು ತೋರಿಸಿದಾರಂದರೆ, ತಲೆಗೆ ಸಮಾನ ದೇವತೆಗಳು ಅಥವಾ ಮುಖಕ್ಕೆ ಸಮಾನ ದೇವತೆಗಳು, ಭುಜಕ್ಕೆ ಸಮಾನ ಕ್ಷತ್ರಿಯರು, ಹೊಟ್ಟೆಗೆ ಸಮಾನ ವೈಶ್ಯರು, ಪಾದಕ್ಕೆ ಸಮಾನ ಶೂದ್ರರು ಅಂತ ವರ್ಣಗಳನ್ನು ಆ ವಿರಾಟ ರೂಪದ ಚಿತ್ರದಲ್ಲಿ ತೋರಿಸಿದ್ದಾರೆ. ಆದರೆ ಜುಟ್ಟಿನಲ್ಲಿ ಇರುವಂಥ ಬ್ರಾಹ್ಮಣರನ್ನೇ ಅವರು ಹಾರಿಸಿಬಿಟ್ಟಿದ್ದಾರೆ. ಬ್ರಾಹ್ಮಣರ ಮೇಲೆ ಇರ್ತಕ್ಕಂಥ ಶಿವಬಾಬನಿಗೂ ಹಾರಿಸಿಬಿಟ್ಟಿದ್ದಾರೆ. ಆ ವಿರಾಟ ರೂಪದ ಚಿತ್ರದಲ್ಲಿ ಶಿವಬಾಬನೂ ಇಲ್ಲ, ಜುಟ್ಟಿಗೆ ಸಮಾನ ಆಗಿರುವಂಥ ಸಂಗಮ ಯುಗದ ಬ್ರಾಹ್ಮಣರೂ ಇಲ್ಲ. ಹೀಗಾಗಿ ಆ ಚಿತ್ರಕ್ಕೆ ಅರ್ಥನೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ವಾಸ್ತವಿಕವಾಗಿ ವಿರಾಟ ರೂಪದ ಜ್ಞಾನ ಕೊಡೋನೇ ಶಿವಬಾಬ. ಅವನಿಗೆ ತೋರಿಸ್ಬೇಕಿತ್ತು. ನಂತರ ತಲೆಗಿಂತ ಮೇಲೆ ಇರೋದು ಜುಟ್ಟು. ಆ ಜುಟ್ಟಿನಲ್ಲಿ ಇರುವಂಥ ಸಂಗಮ ಯುಗದ ಬ್ರಾಹ್ಮಣರನ್ನು ತೋರಿಸ್ಬೇಕಿತ್ತು. ನಂತರ ಆ ಬ್ರಾಹ್ಮಣರೇ ಸತ್ಯಯುಗದ ದೇವತೆಗಳು, ತ್ರೇತಾಯುಗದ ಕ್ಷತ್ರಿಯರು, ದ್ವಾಪರದ ವೈಶ್ಯರು, ಕಲಿಯುಗದ ಶೂದ್ರರಾಗ್ತಾರೆ ಎಂಬ ಸಂಪೂರ್ಣವಾದ ಜ್ಞಾನದ ಈ ವಿರಾಟ ರೂಪದ ಚಿತ್ರದಲ್ಲಿ ಇದೆ. ಈಶ್ವರೀಯ ಜ್ಞಾನದಲ್ಲಿ ಒಂದು ವಿರಾಟ ರೂಪದ ಚಿತ್ರ ಬರೆದಿದ್ದಾರೆ. ಹುಬ್ಬಳ್ಳಿ ಮ್ಯೂಸಿಯಂನಲ್ಲಿ ಇದೆ ಅದು. ಈಗ ಏನು ಚಿತ್ರ ಬರೆದಿದ್ದಾರಲ್ಲ, ಇದು ಸರಿ ಇದೆ ಅಂತ ಹೇಳ್ತಾರೆ. बाप ब्रह्मा द्वारा ब्राह्मण रचते, उसमें ब्राह्मणों को गुम कर दिया है. बाप ब्रह्मा द्वारा ब्राह्मणों को अडॉप्ट करते. तुम हो ऊंचते ऊंच ब्राह्मण, तुमको रचने वाला ऊंचते ऊंच भगवान है. सबका बाप, ब्रह्मा का भी वह बाप है. संगम युगदल्ली निराकार परमात्ಮ ಬ್ರಹ್ಮಾರವರ ಮೂಲಕ ನಿಮ್ಮನ್ನು ರಚನೆ ಮಾಡ್ತಾನೆ. ಅಂದರೆ ಬ್ರಹ್ಮ ಮುಖದಿಂದ ನಿಮ್ಮನ್ನು ದತ್ತು ಮಾಡಿಕೊಡ್ತಾರೆ. ಈ ಬ್ರಾಹ್ಮಣರನ್ನು ರಚನೆ ಮಾಡೋನು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಆಗಿದ್ದಾನೆ. ಬ್ರಾಹ್ಮಣರಿಗೂ ತಂದೆ ಶಿವಬಾಬಾ, ಬ್ರಹ್ಮ ಬಾಬೋರ್ಗೂ ತಂದೆ ಶಿವಬಾಬಾ ಆಗಿದ್ದಾರೆ. ಸಾರಿ ರಚನಾ ಕಾ ವಹ ಬಾಪ್. रचना हो गई ब्रदर्स, वर्षा बाप से मिलता न कि भाई से. ಇಡೀ ರಚನೆಗೆ ತಂದೆ ರಚಯಿತ ಪರಮಾತ್ಮ ಆಗಿದ್ದಾನೆ. ಆಸ್ತಿ ತಂದೆಯಿಂದ ಸಿಗುತ್ತೆ ವಿನಃ ಸೋದರರಿಂದ ಸಿಗಲ್ಲ. ಈ ಪ್ರಪಂಚದಲ್ಲಿ ಇರುವ ಎಲ್ಲ ಆತ್ಮರು ನಮಗೆ ಸೋದರರು. ಎಲ್ಲ ಸೋದರರಿಗೆ ಆಸ್ತಿ ಕೊಡೋನು परमात्मा ತಂದೆ ಆಗಿದ್ದಾನೆ. शिव जयंती मनाई जाती. आज से 5000 वर्ष पहले ब्रह्मा तन में शिव बाबा आया था. देवता धर्म स्थापन किया था. ब्राह्मण ही राजयोग सीखे थे, वह सीख रहे हो. भारत पहले शिवालय था. शिव बाबा ने शिवालय स्वर्ग रचा और भारतवासी ही स्वर्ग में राज्य करते थे. अब कहाँ राज्य करते हैं? अब तो पतित दुनिया नरक है. यह कोई समझते नहीं कि हम नरकवासी हैं. कहते हैं फलाना मरा स्वर्गवासी हुआ, तो अपने को नरकवासी समझना चाहिए ना.
5000 ವರ್ಷಗಳ ಹಿಂದೆ ಪರಮಾತ್ಮ ಶಿವನ ಅವತರಣೆಯಾಗಿತ್ತು. ಅವರೇ ಬಂದು ಭಾರತದಲ್ಲಿ ಶಿವಾಲಯ ಅಂದರೆ ಸ್ವರ್ಗದ ಸ್ಥಾಪನೆ ಮಾಡಿತು. ಆ ಸ್ವರ್ಗದಲ್ಲಿ ನೀವೇ ಭಾರತವಾಸಿಗಳು ರಾಜ್ಯ ಮಾಡಿದ್ರಿ. ಈ ಪತಿತ ನರ್ಕದಲ್ಲಿ ಯಾರ ರಾಜ್ಯನೂ ಇಲ್ಲ. ಇಲ್ಲಿ ಪ್ರಜಾರಾಜ್ಯ ನಡೀತಾ ಇದೆ. ಎಲ್ಲರೂ ನರ್ಕವಾಸಿಯಾಗಿದ್ದಾರೆ. ಎಲ್ಲರೂ ನರ್ಕವಾಸಿಯಾಗಿದ್ದಾರೆ ಅನ್ನೋದು ಯಾವಾಗ ಗೊತ್ತಾಗ್ತದೆ ಅಂದರೆ, ಯಾರಾದರೂ ದೇಹ ಬಿಟ್ಟಾಗ ಹೇಳ್ತಾರೆ ಸ್ವರ್ಗವಾಸಿಯಾದರು ಅಂತ. ಹೋದವರು ಸ್ವರ್ಗಕ್ಕೆ ಹೋದರು ಅಂದರೆ ಇದ್ದವರೆಲ್ಲ ಎಲ್ಲಿದ್ದಾರೆ? ನರ್ಕದಲ್ಲಿ ಇದ್ದಾರೆ ಅಂತ ಅರ್ಥ ಆಗ್ತದೆ. ಬಾಪ್ ಕಹತೆ ಆಧಾ ಕಲ್ಪ ಹೇ ದಿನ್ आधा कल्प है रात. ब्रह्मा तो एक बार आएगा ना. बाप है सबका रूहानी पंडा, वह सभी को वापस ले जाते हैं. वहाँ फिर मृत्यु लोक में नहीं आएंगे. बाबा ಹೇಳ್ತಾರೆ, ಅರ್ಧ ಕಲ್ಪ ಹಗಲು ಸ್ವರ್ಗ, ಅರ್ಧ ಕಲ್ಪ ರಾತ್ರಿ ನರಕ. ಹೇಗೆ ಶಿವಬಾಬಾ ಇಡೀ ಕಲ್ಪದಲ್ಲಿ ಒಂದು ಸಲ ಬರ್ತಾರೆ, ಹಾಗೆ ಬ್ರಹ್ಮನ ಪಾತ್ರವೂ ಸಹ ಇಡೀ ಕಲ್ಪದಲ್ಲಿ ಒಂದು ಸಲ ಮಾತ್ರ ನಡೀತದೆ. ಬೇರೆ ಬೇರೆ ಯುಗಗಳಲ್ಲಿ ಬ್ರಹ್ಮ ತಂದೆಯ ಹೆಸರು ಬದಲಾಗಿರ್ತದೆ. ನಾಮ, ರೂಪ, ಗುಣ, ಕರ್ತವ್ಯ ಎಲ್ಲವೂ ಬದಲಾಗಿರ್ತದೆ. ಪರಮಾತ್ಮ ಒಬ್ಬನೇ ಎಲ್ಲರ ಮಾರ್ಗದರ್ಶಕ ಆಗಿ ಎಲ್ಲರನ್ನೂ ವಾಪಸ್ ಕರ್ಕೊಂಡು ಹೋಗ್ತಾನೆ. ಒಮ್ಮೆ ವಾಪಸ್ ಹೋದವರು ಅವರ ಪಾತ್ರ ಬರೋ ತನಕನೂ ಈ ಮೃತ್ಯು ಲೋಕಕ್ಕೆ ವಾಪಸ್ ಬರೋದಿಲ್ಲ. ಅಂಧೋಂಕಿ ಲಾಠಿ ಏಕಿ ಬಾಪೆ. ನಾವು ಮಕ್ಕಳು ಸಹ 2 ಯುಗಗಳವರೆಗೆ ಅಮರಲೋಕದಲ್ಲಿ ಇರ್ತೀವಿ ವಿನಃ ತಕ್ಷಣ ನಾವು ಮೃತ್ಯು ಲೋಕಕ್ಕೆ ಬರೋದಿಲ್ಲ. ಕುರುಡರ ಊರುಗೋಲಾಗಿ ಬಾಬಾನೇ ಎಲ್ಲ ಆತ್ಮರಿಗೂ ದಾರಿ ತೋರಿಸ್ತಾರೆ. ಯ ವಹಿ ಮಹಾಭಾರತ್ ಲಡಾಯಿ. मनुष्य कुछ भी नहीं समझते. भारतवासी आपे ही पूज्य, आपे ही पुजारी बनते. सीढ़ी उतरते उतरते वाम मार्ग में चले आते हैं तो पुजारी बनते. पहले सूर्यवंशी थे, फिर 2 कला कम चंद्रवंशी हुए. उतरते उतरते पुजारी बने. पहले पूजा होती है शिव की, उसको अव्यभिचारी पूजा कहा जाता है. ಬಾಬಾ ಭಾರತವಾಸಿಗಳ ಇತಿಹಾಸ ಹೇಳ್ತಾರೆ. ನೀವೇ ಮೊದಲು ಸೂರ್ಯವಂಶದ ಪೂಜ್ಯ ದೇವತೆಗಳಾಗಿದ್ರಿ. ನಿಧಾನಕ್ಕೆ ಇಳಿತಾ ಇಳಿತಾ ನೀವೇ ಪೂಜಾರಿ ಆಗ್ತೀರಿ. ಮೊದಲು ಶಿವನ ಪೂಜೆ ಪ್ರಾರಂಭ ಮಾಡ್ತೀರಿ. ಅದಕ್ಕೆ ಅವ್ಯಭಿಚಾರಿ ಪೂಜೆ ಅಂತ ಹೇಳಲಾಗ್ತದೆ. ಅಬ್ ಬಾಪ್ ಕಹತೆ ಏಕ ನಿರಾಕಾರ ಬಾಪ ಕೋ याद करो. कोई भी देहधारी को याद नहीं करना. बुलाते हैं पतित पावन आकर हमको पावन बनाओ. तो मेरे बिगर और कोई कैसे पावन बना सकते. सीढ़ी में दिखाया है कलयुग के अंत्य में क्या है. ಬಾಬಾ ಹೇಳ್ತಾರೆ, ಪತಿತರನ್ನ ಪಾವನ ಮಾಡಲಿಕ್ಕಾಗಿ ನನ್ನನ್ನೇ ಕರೆದಿದ್ದೀರಿ ಅಂದಮೇಲೆ ಆ ಕೆಲಸ ನಾನೇ ಮಾಡ್ತೀನಿ. ಏಣಿಯ ಚಿತ್ರದಲ್ಲಿ ಕಲಿಯುಗದ ಅಂತ್ಯದ ದೃಶ್ಯ ನೋಡಿ, ಏನು ತೋರಿಸಿದ್ದಾರೆ ಅಲ್ಲಿ. ವಹಾ 5 ತತ್ವೋಂ ಕಿ ಭಕ್ತಿ ಕರ್ತೆ ಹೈ. ಸಾಧು ಸನ್ಯಾಸಿ ಬ್ರಹ್ಮ ಕಿ ಸಾಧನಾ ಕರ್ತೆ. ಸ್ವರ್ಗ ಮೇ ಯಹ ಕೋಯಿ ಭೀ ಹೋತೆ ನೈ. ಏಣಿಯ ಚಿತ್ರದಲ್ಲಿ ಮೊದಲು ಅವ್ಯಭಿಚಾರಿ ಭಕ್ತಿಯನ್ನು ತೋರಿಸಿದ್ದಾರೆ ದ್ವಾಪರ ಯುಗದಲ್ಲಿ. ಕಲಿಯುಗದಲ್ಲಿ 5 ತತ್ವಗಳ ಭಕ್ತಿಯನ್ನು ತೋರಿಸಿದ್ದಾರೆ. ಸಾಧು ಸನ್ಯಾಸಿಗಳು ಮಠ ಪಂಥಗಳು ಬೆಳೀತಾ ಬರ್ತವೆ. ಸ್ವರ್ಗದಲ್ಲಿ ಇದು ಯಾವುದೂ ಇರೋದಿಲ್ಲ. ವ್ಯಭಿಚಾರಿ ಭಕ್ತಿನೂ ಇರೋದಿಲ್ಲ, ಅವ್ಯಭಿಚಾರಿ ಭಕ್ತಿನೂ ಇರೋದಿಲ್ಲ. यह सारा ड्रामा भारत पर बना हुआ है.
84 जन्म लेंगे। यहाँ भक्ति मार्ग की कोई ದಂತ ಕಥಾಯೇ नहीं। ಜ್ಞಾನ ಮತ್ತು ಭಕ್ತಿ, ಸೋಲು ಮತ್ತು ಗೆಲುವು, ಸ್ವರ್ಗ ಮತ್ತು ನರಕದ ಆಟ ಭಾರತದಲ್ಲಿ ನಡೀತದೆ. ಭಾರತೀಯರೇ 84 ಜನ್ಮಗಳಲ್ಲಿ ಬರ್ತೀರಿ. ಇದು ಶಿಕ್ಷಣ ಆಗಿದೆ. ಯಹ ಪಢಾಯಿ, ಯಹ ಭಕ್ತಿ ಮಾರ್ಗ ಕಿ ಕೋಯಿ ದಂತ ಕಥಾಯೇ ನಹಿ. ಇದು ವಿದ್ಯಾಭ್ಯಾಸ ಆಗಿದೆ. ಇಲ್ಲಿ ಯಾವ ದಂತಕಥೆಗಳು ಇಲ್ಲ ಅಂತ ಹೇಳ್ತಾರೆ ಬಾಬಾ. यहाँ तो यह ಶಿಕ್ಷಾ ಮಿಲ್ತಿ ಕಿ ಏಕ ಬಾಪ ಕೋ ಯಾದ್ ಕರು. ಇಲ್ಲಿ ಯಾವ ಶಿಕ್ಷಣ ಕೊಡಲಾಗ್ತದೆ? ಒಬ್ಬ ತಂದೆಯನ್ನು ನೆನಪು ಮಾಡಿ. ಬ್ರಹ್ಮ ವಿಷ್ಣು ಶಂಕರ್ ಕೋ ಭಿ ಯಾದ ನಹಿ ಕರ್ನ, ಕೋಯಿ ದೇಹಧಾರಿ ಕೋ ಯಾದ ನಹಿ ಕರ್ನ. ಇಲ್ಲಿ ಯಾವ ಶಿಕ್ಷಣ ಕೊಡಲಾಗ್ತದಂದರೆ ದೇಹಧಾರಿಗಳನ್ನು ನೆನಪು ಮಾಡಬೇಡಿ, ಬ್ರಹ್ಮ ವಿಷ್ಣು ಶಂಕರ್ ಇತ್ಯಾದಿ ದೇವತೆಗಳನ್ನು ನೆನಪು ಮಾಡಬೇಡಿ. ನೆನಪು ಮಾಡೋದಾದರೆ ಒಬ್ಬನೇ ಆದಂತಹ ಆ ಪರಮಾತ್ಮನಿಗೆ ನೆನಪು ಮಾಡಿರಿ. ಅವನನ್ನೇ ನೆನಪು ಮಾಡಿ ಪಾಪಗಳನ್ನು ಕಳ್ಕೊಳ್ಳ್ರಿ. ಗೃಹಸ್ಥ ವ್ಯವಹಾರ ಮೇ ರಹತೆ ಕಮಲ ಫೂಲ ಸಮಾನ್ पवित्र बनो. मनुष्य गुरु कैसे बन सकते? एक पतित पावन परमात्मा ही सद्गुरु है. वह खुद ही वापस नहीं जा सकते तो औरों को कैसे ले जा सकते हैं? ಪತಿತ ಪಾವನ ಸತ್ಯಗುರು ಪರಮಾತ್ಮ ಒಬ್ಬನೇ ಆಗಿದ್ದಾರೆ. ದೇಹಧಾರಿಗಳು ಯಾರೂ ಸಹ ಸತ್ಯಗುರು ಅಲ್ಲ. ಯಾಕೆ ಅಂದರೆ ಅವರು ತಾವೂ ವಾಪಸ್ ಹೋಗಿಲ್ಲ, ಭಕ್ತರನ್ನು ವಾಪಸ್ ಕರ್ಕೊಂಡು ಹೋಗಿಲ್ಲ. ಸದ್ಗತಿ ಯಾರಿಗೂ ಸಿಕ್ಕಿಲ್ಲ. ನ ಕೋಯಿ ಜ್ಯೋತಿ ಜ್ಯೋತ ಮೇ ಸಮಾತೆ, सब पार्ट बजाने यहाँ पुनर्जन्म में आने वाले. तुम सब हो सजनिया, एक साजन को याद करते हो. ಯಾವ ಗುರುಗಳೂ ದೇಹ ಬಿಟ್ಟ ನಂತರ ಜ್ಯೋತಿ ಹೋಗಿ ಜ್ಯೋತಿಯಲ್ಲಿ ಐಕ್ಯ ಆಗಿಲ್ಲ ಅಂತ ಹೇಳ್ತಾರೆ. ಮತ್ತೆ ಮತ್ತೆ ಪುನರ್ಜನ್ಮದಲ್ಲಿ ಬಂದು ಎಲ್ಲರೂ ಇದೇ ವೇದಿಕೆಯ ಮೇಲೆ ಇದೇ ಸೃಷ್ಟಿಯಲ್ಲಿ ಪಾತ್ರ ಮಾಡ್ತಿದ್ದಾರೆ. ನಾವೆಲ್ಲ ಆತ್ಮಸಜನೀಯರು. ಪರಮಾತ್ಮ ಒಬ್ಬನೇ ಸಾಜನ್ ಅಥವಾ ಪ್ರಿಯತಮ ಆಗಿದ್ದಾನೆ. ಅವನೇ ನಮ್ಮ ದುಃಖ दूर ಮಾಡ್ತಾನೆ. सतयुग में कोई याद नहीं करते. बाप कहते हमारा पार्ट ही संगम पर है. ಒಮ್ಮೆ ನಮ್ಮ ದುಃಖ ಮುಗೀತು ಅಂದರೆ ನಾವು ಸತ್ಯತ್ರೇತಾಯುಗದಲ್ಲಿ ಆ ತಂದೆಯನ್ನು ನೆನಪೇ ಮಾಡೋದಿಲ್ಲ. ತಂದೆಯ ಪಾತ್ರ ಸಂಗಮ ಯುಗದಲ್ಲಿ ಮಾತ್ರ ಇದೆ. ಪಹಲಿ ಮುಖ್ಯ ಬಾತ್ ಹೈ बाप को जानना, नहीं तो बाप से वर्षा कैसे लेंगे? रचना से वर्षा मिल नहीं सकता. ಮೊದಲನೇ ಮುಖ್ಯ ವಿಷಯ ಆಗಿದೆ ಪರಮಾತ್ಮ ತಂದೆಯನ್ನು ಯಥಾರ್ಥವಾಗಿ ತಿಳ್ಕೊಳ್ಳುವಂಥದ್ದು. ತಂದೆಯನ್ನು ತಿಳ್ಕೊಳ್ಳಿಲ್ಲ ಅಂದರೆ ನಮಗೆ ಆಸ್ತಿ ಅವನಿಂದ ಹೇಗೆ ಸಿಗ್ತದೆ? ಅವನನ್ನು ಯಥಾರ್ಥವಾಗಿ ತಿಳ್ಕೊಂಡು ಸರಿಯಾಗಿ ನೆನಪು ಮಾಡಿದರೆ ಮಾತ್ರ ಅವನ ಆಸ್ತಿಗೆ ನಾವು ಅಧಿಕಾರಿಗಳಾಗ್ತೀವಿ. ಯಾ ಕಲ್ಯಾಣಕಾರಿ ಪುರುಷೋತ್ತಮ ಯುಗ ಭೀ ಕಿಸ್ಕೋ ಪತಾ ನಹಿ. ಈ ಕಲ್ಯಾಣಕಾರಿ ಪುರುಷೋತ್ತಮ ಯುಗದ ವಿಚಾರನೂ ಜನರಿಗೆ ಗೊತ್ತಿಲ್ಲ. ಮನುಷ್ಯ ನಹಿ ಜಾನ್ತೆ कि प्रजापिता ब्रह्मा कौन है, इतनी बड़ी प्रजा कैसे पैदा की, सरस्वती माँ है या बेटी है, यह किसको भी पता नहीं है. माँ तो तुम्हारी गुप्त है. शिव बाबा ब्रह्मा द्वारा तुमको अडॉप्ट करते, अब तुम हो राज ऋषि. ಜನರಿಗೆ ಪ್ರಜಾಪಿತ ಬ್ರಹ್ಮ ಬಾಬನ ಪರಿಚಯನೂ ಇಲ್ಲ, ಜಗದಂಬ ಸರಸ್ವತಿಯವರ ಪರಿಚಯನೂ ಇಲ್ಲ. ಸರಸ್ವತಿ
ಬ್ರಹ್ಮನಿಗೆ ತಾಯಿಯಾಗಿದ್ದಾಳೋ ಅಥವಾ ಮಗಳಾಗಿದ್ದಾಳೋ ಅನ್ನೋದು ಸಹ ಜನರಿಗೆ ಗೊತ್ತಿಲ್ಲ. ಸಂಗಮ ಯುಗದ ಸರಸ್ವತಿ ಬ್ರಹ್ಮಬಾಬಾವ್ರಿಗೆ ಮಗಳಾಗಿದ್ದಾಳೆ. ಬ್ರಹ್ಮಬಾಬಾನೇ ನಮಗೆ ಗುಪ್ತ ತಾಯಿ ಆಗಿದ್ದಾರೆ. ಸರಸ್ವತಿ ಬ್ರಹ್ಮನ ಮಗಳು ಅಂದರೆ ನಮಗೆ ಸೋದರಿ ಅಥವಾ ಅಕ್ಕ ಆಗಿದ್ದಾರೆ. ಆದರೆ ಮಾತೆಯರ ಸಂಭಾಲನೆಗಾಗಿ ಶಿವಬಾಬಾ ಸರಸ್ವತಿಯವರಿಗೆ ಮಾತೇಶ್ವರಿ ಅಂತ ಟೈಟಲ್ ಕೊಟ್ಟರು. ಕುಮಾರಿಯರು ಮತ್ತು ಮಾತೆಯರ ಸಂಭಾಲನೆಗಾಗಿ ಅವರನ್ನು ತಾಯಿ ಸ್ಥಾನದಲ್ಲಿ ಇಟ್ಟರು. ಸಂಭಾಲನೆಯ ಜವಾಬ್ದಾರಿಯನ್ನು ಜಗದಂಬಾ ಸರಸ್ವತಿಯವರಿಗೆ ವಹಿಸಿಕೊಟ್ರು. ಆದರೆ ವಾಸ್ತವಿಕವಾಗಿ ಸಂಗಮ ಯುಗದಲ್ಲಿ ನಮಗೆ ತಾಯಿ ಅಂದರೆ ಬ್ರಹ್ಮಬಾಬಾ ಆಗಿದ್ದಾರೆ. ಆದರೆ ಅವರು ಪುರುಷನ ದೇಹದಲ್ಲಿ ಇರುವ ಕಾರಣ ಮತ್ತೆ ಈ ಜಗದಂಬಾ ಸರಸ್ವತಿಯವರನ್ನು ತಾಯಿಯ ಸ್ಥಾನದಲ್ಲಿ ನೇಮಿಸಲಾಗಿದೆ. ಬಾಬಾ ಹೇಳ್ತಾರೆ, ನೀವೆಲ್ಲರೂ ರಾಜ ಋಷಿಗಳು. ಋಷಿ ಎಂಬ ಶಬ್ದ ಪವಿತ್ರತೆಯ ಗುರ್ತಾಗಿದೆ. ಸನ್ಯಾಸಿ ಹಠಯೋಗಿ ರಾಜಯೋಗ ಸಿಖಲಾ ನ ಸಕೆ. गीता जो सुनाते हैं वह भक्ति मार्ग की कितनी गीताएं बना दी है. बाप कहते, बच्चे मैं संस्कृत में नहीं पढ़ाता, न श्लोक आदि की बात है, तुमको राजयोग आकर सिखलाता. जिस राजयोग से तुम पावन दुनिया के मालिक बन जाते. ಸನ್ಯಾಸಿಗಳು ಅಂದರೆ ಹಠಯೋಗಿಗಳು. ಅವರು ರಾಜಯೋಗ ಕಲಿಸೋದಿಲ್ಲ. ಅವರು ಹೇಳುವ ಗೀತಾಜ್ಞಾನ ಭಕ್ತಿ ಮಾರ್ಗದ ಗೀತಾಜ್ಞಾನ ಆಗಿದೆ. ಭಕ್ತಿ ಮಾರ್ಗದಲ್ಲಿ ಭಗವದ್ಗೀತೆಯನ್ನು ಅನೇಕರು ಬರೆದಿದ್ದಾರೆ. ತಮ್ಮದೇ ಆದ ಅರ್ಥ ಕೊಟ್ಟು ಬರೆದಿದ್ದಾರೆ. ತಿಲಕ್ ಗೀತಾ ಇದೆ, ಗಾಂಧಿ ಗೀತಾ ಇದೆ, ತುಕಾರಾಮ್ ಗೀತಾ ಇದೆ, ಜ್ಞಾನೇಶ್ವರ ಗೀತಾ ಇದೆ. ಬಹಳ ಜನ ಒಂದೊಂದು ಶ್ಲೋಕಕ್ಕೆ ಒಂದೊಂದು ಅರ್ಥ ಕೊಟ್ಟಿದೆ. ಆದರೆ ಪರಮಾತ್ಮ ಹೇಳುವ ಗೀತೆನೇ ಬೇರೆ. ಪರಮಾತ್ಮ ಸಂಸ್ಕೃತ ಭಾಷೆಯಲ್ಲಿ ನಮಗೆ ಓದಿಸೋದಿಲ್ಲ. ಸಂಸ್ಕೃತ ಭಾಷೆಯಲ್ಲಿ ಗೀತಾಜ್ಞಾನ ಕೊಡೋದಿಲ್ಲ. ಸರಳವಾದ ಭಾಷೆಯಲ್ಲಿ, ಎಲ್ಲರಿಗೂ ಅರ್ಥ ಆಗುವ ಭಾಷೆಯಲ್ಲಿ ಬಾಬಾ ನಮಗೆ ಗೀತಾಜ್ಞಾನ ಕೊಡ್ತಾರೆ, ರಾಜಯೋಗ ಕಲಿಸ್ತಾರೆ. ಆ ರಾಜಯೋಗದಿಂದ ನೀವು ಪಾವನ ಆಗಿ ಪಾವನ ಪ್ರಪಂಚದ ಮಾಲೀಕರಾಗ್ತೀರಿ. ಅಚ್ಚ मीठे मीठे सिकीलदे बच्चों प्रति माता पिता बाप दादा का याद प्यार गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. धारणೆಗಾಗಿ ಮುಖ್ಯಾಂಶಗಳು. कभी किसी भी देहधारी को याद नहीं करना है. मेरा तो एक शिव बाबा, दूसरा न कोई. यह पाठ पक्का करना है. ಯಾವುದೇ ದೇಹಧಾರಿಯನ್ನು ನೆನಪು ಮಾಡಬಾರದು. ಒಬ್ಬ ತಂದೆಯ ವಿನಃ ನನಗೆ ಬೇರೆ ಯಾರೂ ಇಲ್ಲ ಎಂಬ ಪಾಠ ಪಕ್ಕಾ ಮಾಡಬೇಕು. 2. बाप समान रूहानी पंडा बनकर सबको घर का रास्ता बताना है. अंधों की लाठी बनना है. ತಂದೆಯ ಸಮಾನ ಆತ್ಮಿಕ ಮಾರ್ಗದರ್ಶಕ ಆಗಿ ಸರ್ವರಿಗೂ ಮನೆಯ ದಾರಿ ತೋರಿಸಬೇಕು. ಕುರುಡರಿಗೆ ಊರುಗೋಲಾಗಿ ದಾರಿ ತೋರಿಸಬೇಕು. वरदान. सदा बिजी रहने की विधि द्वारा व्यर्थ संकल्पों की कंप्लेन को समाप्त करने वाले संपूर्ण कर्मातीत भव. ಸದಾ ವ್ಯಸ್ತ ಆಗಿ ಇರುವಂತಹ
ವಿಧಾನದಿಂದ ವ್ಯರ್ಥ ಸಂಕಲ್ಪಗಳನ್ನು ಸಮಾಪ್ತಿ ಮಾಡಿ ಕರ್ಮಾತೀತ ಆಗುವಂತಹ ಆತ್ಮಭವ, ಸದಾ ವ್ಯಸ್ತ ಆಗಿ ಇರುವಂತಹ ವಿಧಾನದಿಂದ ವ್ಯರ್ಥ ಸಂಕಲ್ಪಗಳನ್ನು ಸಮಾಪ್ತಿ ಮಾಡುವಂತಹ संपूर्ण कर्मातीत भव। संपूर्ण कर्मातीत बनने में व्यर्थ संकल्पों के तूफान विघ्न डालते हैं। इस व्यर्थ संकल्पों की कंप्लेन को समाप्त करने के लिए अपने मन को हर समय बिजी रखो। समय की बुकिंग करने का तरीका सीखो। सारे दिन में मन को कहाँ कहाँ बिजी रखना है या प्रोग्राम बनाओ। ಸಂಪೂರ್ಣ ಕರ್ಮಾತೀತ ಆಗುವಂತಹ ಪುರುಷಾರ್ಥದಲ್ಲಿ ವ್ಯರ್ಥ ಸಂಕಲ್ಪಗಳು ಬಿರುಗಾಳಿಯ ರೂಪದಲ್ಲಿ ಬಂದು ವಿಘ್ನ ಹಾಕ್ತವೆ. ವ್ಯರ್ಥ ಸಂಕಲ್ಪಗಳ ಈ ತಕರಾರು ಅಥವಾ ಸಮಸ್ಯೆಯನ್ನು ಸಮಾಪ್ತಿ ಮಾಡುವುದಕ್ಕಾಗಿ ನಿಮ್ಮ ಮನಸ್ಸನ್ನು ಸದಾ ಬಿಜಿ ಮಾಡಿಕೊಳ್ಳಿ. ನಿಮ್ಮ ಸಮಯದ ವೇಳಾಪಟ್ಟಿಯನ್ನು ತಯಾರು ಮಾಡಿ, ಸಮಯದ ಬುಕ್ಕಿಂಗ್ ಮಾಡಿ. ಇಂತಿಂಥ ಸಮಯಕ್ಕೆ ಇಂತಿಂಥ ಕೆಲಸ ಮಾಡಬೇಕು ಅಂತ ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಆಗ ಮನಸ್ಸು ಬಿಜಿ ಆಗ್ತದೆ. ರೋಜ್ ಅಪ್ನೆ ಮನ್ ಕೋ 4 ಬಾತೋं में बिजी कर दो. ಯಾವ ವಿಷಯದಲ್ಲಿ ಮನಸ್ಸನ್ನು ಬಿಜಿ ಮಾಡ್ಕೋಬೇಕು ಅಂತನೂ ಬಾಬಾ ಇಲ್ಲಿ ತಿಳಿಸ್ತಾ ಇದ್ದಾರೆ. 4 ವಿಷಯಗಳಲ್ಲಿ ನಿಮ್ಮ ಮನಸ್ಸನ್ನು ಬಿಜಿ ಮಾಡಿಕೊಳ್ಳಿ. ಏಕ ಮಿಲನ್, ಮೊದಲನೇದು ತಂದೆಯ ಜೊತೆಗೆ ಮಿಲನ ಅಥವಾ ಆತ್ಮಿಕ ಸಂಭಾಷಣೆ ಮಾಡೋದರಲ್ಲಿ ಮನಸ್ಸನ್ನು ಬಿಜಿ ಮಾಡಿಕೊಳ್ಳಿ. ಎರಡನೇದು ವರ್ಣನ್ ಕರ್ಣ ಅರ್ಥಾತ್ ಸರ್ವಿಸ್. ಯೋಗ ಮಾಡಿ ಮಾಡಿ ಸಾಕಾಯ್ತು ಅಂದರೆ ಜ್ಞಾನ ಹೇಳಲಿಕ್ಕೆ ಶುರು ಮಾಡಿ, ಸೇವೆ ಶುರು ಮಾಡಿ. ಕರ್ಮಣ ಸೇವೆ ಮಾಡಿರಿ, ಜ್ಞಾನ ಹೇಳೋ ಸೇವೆ ಮಾಡಿರಿ, ಮತ್ತೊಂದು ಸೇವೆ ಮಾಡಿ. ವರ್ಣನೆ ಮಾಡೋದಂದರೆ ಏನು? ಜ್ಞಾನದ ಬಗ್ಗೆ ವರ್ಣನೆ ಮಾಡಿ. ಮೂರನೇದು ಮಗನ್, ಮತ್ತೆ ಸಮಯ ಸಿಕ್ಕಾಗ ಮಗ್ನ ಸ್ಥಿತಿಯ ಅನುಭವ ಮಾಡಿ. ಚೌಥ ಲಗನ್. ನಾಲ್ಕನೇದು ಬಾಬನ ಜೊತೆಗೆ ಸಂಬಂಧ, ಸರ್ವ ಸಂಬಂಧಗಳನ್ನು ಜೋಡಿಸುವಂತಹ ಅನುಭವ ಮಾಡಿ, ಜೋಡಿಸುವಂಥ ಅಭ್ಯಾಸ ಮಾಡಿ. ಇಸ್ಸೆ ಸಮಯ ಸಫಲ ಹೋ ಜಾಯೇಗ. ಇದರಿಂದ ನಿಮ್ಮ ಸಮಯ ಸಫಲ ಆಗುವುದು. और व्यर्थ की कंप्लेन खत्म हो जाएगी. ಮತ್ತು ವ್ಯರ್ಥ ಸಂಕಲ್ಪಗಳ ಸಮಸ್ಯೆ ಏನಿದೆ ಅದು ಸಮಾಪ್ತಿಯಾಗುವುದು. ಒಂದು, ಮಿಲನ ಮಾಡೋದು, ಬಾಬನ ಜೊತೆಗೆ ಮಾತಾಡೋದು. ಎರಡನೇದು, ತಮ್ಮ ಅನುಭವಗಳನ್ನು ಹಂಚಿಕೊಳ್ಳೋದು ಅಥವಾ ಜ್ಞಾನ ವರ್ಣನೆ ಮಾಡೋದು. ಮತ್ತೊಮ್ಮೆ ಸಮಯ ಸಿಕ್ಕಾಗ ಏಕಾಂತದಲ್ಲಿ ಕುಳಿತು ಮಗ್ನ ಸ್ಥಿತಿಯ ಅನುಭವ ಮಾಡಿ. ಈ ಥರ ನಿಮ್ಮ ಸಮಯವನ್ನು ಈ ಕಾರ್ಯಗಳಲ್ಲಿ ಸಫಲ ಮಾಡಿಕೊಳ್ಳಿ. ವ್ಯರ್ಥ ಸಂಕಲ್ಪಗಳ ಸಮಸ್ಯೆಯನ್ನು ಸಮಾಪ್ತಿ ಮಾಡಿಕೊಳ್ಳಿ. ಇಂದಿನ ಆದರ್ಶ ವಾಕ್ಯ, ಸಫಲತಾ ಕೋ ಪರಮಾತ್ಮ ಬರ್ತ್ ರೈಟ್ ಸಮझने वाले ही ಸದಾ ಪ್ರಸನ್ನ ಚಿತ್ತ ರಹ ಸಕ್ತೆ. ಸಫಲತೆ ನಮಗೆ ಪರಮಾತ್ಮ ಕೊಟ್ಟಂತಹ ಜನ್ಮಸಿದ್ಧ ಅಧಿಕಾರ ಆಗಿದೆ ಅಂತ ಯಾರು ತಿಳ್ಕೊಳ್ತಾರೆ ಅವರು ಸದಾ ಪ್ರಸನ್ನ ಚಿತ್ತ ಆಗಿ ಇರ್ತಾರೆ. ಓಂ ಶಾಂತಿ.